ಅರ್ಥ ಆಯ್ತಾ? ಇನ್ನೊಂದ್ಸರಿ ನೋಡಿ, ಏನ್ ಬೇಕು ಫಸ್ಟಿಗೆ, ಏನ್ ಬೇಕಲ್ಲಿ? ಧಾತು ಬೇಕು. ಧಾತು ಅಂತಂದ್ರೆ ಏನಪ್ಪಾ? ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ. ಈಗ ಉದಾಹರಣೆ, ನಡೆಯುತ್ತಾನೆ ಎನ್ನುವುದು ಕ್ರಿಯಾಪದ ಆದ್ರೆ ನಡೆ ಅನ್ನತಕ್ಕಂಥದ್ದು ಧಾತು. ಜಿಗಿಯುತ್ತಾನೆ, ಓಡುತ್ತಾನೆ, ನೆಗೆಯುತ್ತಾನೆ, ಬರೆಯುತ್ತಾನೆ, ಓದುತ್ತಾನೆ, ನೋಡಿ ಇವೆಲ್ಲವುಗಳಿಗೆ ನಾವೇನಂತ ಕರಿತೀವಿ? ಧಾತು ಅಂತ ಕರಿತೀವಿ. ಧಾತುವಿನ ಬಗ್ಗೆ ಗೊತ್ತಾಯ್ತು. ಕಾಲಸೂಚಕ ಪ್ರತ್ಯಯ ಅಂತಂದ್ರೆ ಏನು? ಧಾತುವಿನ ಮೇಲೆ ಸೇರಿ ಕ್ರಿಯಾಪದದ ಕಾಲವನ್ನು ನಿರ್ಣಯಿಸುವ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ. ಈಗಾಗಲೇ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ನಾವು ಸ್ಟಡಿ ಮಾಡಿದೀವಿ. ನೋಡಿ ಎಷ್ಟು ಕಾಲಗಳಿದಾವೆ? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನದ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ ಮತ್ತು ದಪ. ಭೂತಕಾಲ ದ, ಭವಿಷ್ಯತ್ ಕಾಲ ವ ಮತ್ತು ಉವ. ನೆನಪಾವಲ್ಲ? ಕಾಲಗಳು ಮೂರು ಯಾವ್ಯಾವು? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ ಮತ್ತು ದಪ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಮತ್ತು ಉವ. ಇವಕ್ ನಾವೇನಂತ ಕರಿತೀವಿ? ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ. ಕಾಲರೂಪ ಕ್ರಿಯಾಪದವನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವುಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ನೋಡಿ, ಇದು ಕಾಲಸೂಚಕ ಪ್ರತ್ಯಯ. ಆಮೇಲೆ ಕೃತ್ ಪ್ರತ್ಯಯ ಅಂದ್ರೆ ಯಾವುದಾದರೊಂದು. ಈಗ ಉದಾಹರಣೆಗೆ ಇಲ್ಲಿ ಅ ಅಂತ ಸೇರುತ್ತೆ ನೋಡಿ. ಧಾತು, ಕಾಲಸೂಚಕ ಪ್ರತ್ಯಯ, ಕೃತ್ ಪ್ರತ್ಯಯ, ಈ ಮೂರೂ ಸೇರಿ ಏನಾಗ್ತದೆ ಗೊತ್ತಾ? ಅದು ಕೃದಂತ ಆಗ್ತದೆ. ಮೂರು ಸೇರಿ ಏನಾಗ್ತದ? ಕೃದಂತ ಆಗ್ತದ. ಈ ಕೃದಂತಕ್ಕೆ ಯಾವುದಾದರೊಂದು ಪ್ರಥಮ ಪುರುಷ ಸರ್ವನಾಮ. ಪ್ರಥಮ ಪುರುಷ ಸರ್ವನಾಮ ಅಂತಂದ್ರೆ ಯಾವುದು? ನೋಡಿ, ನಾವು ಪುರುಷಾರ್ಥಕ ಸರ್ವನಾಮಗಳು ಅಂತ ಅಧ್ಯಯನ ಮಾಡಿದ್ವಿ. ಪುರುಷಗಳ ಹಿನ್ನೆಲೆಯಲ್ಲಿ ವರ್ಗೀಕರಣಗೊಂಡ ಸರ್ವನಾಮಗಳಿಗೆ ಪುರುಷಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಎಷ್ಟು ಪುರುಷಾರ್ಥಕ ಸರ್ವನಾಮಗಳಿದಾವೆ? 3. ಮೊದಲೇದಾಗಿರ್ತಕ್ಕಂಥದ್ದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ನಾನು, ಮಧ್ಯಮ ಪುರುಷ ನೀನು, ಪ್ರಥಮ ಪುರುಷ ಅವನು, ಅವಳು, ಅದು. ಆಮೇಲೆ ಬಹುವಚನದಲ್ಲಿ ನೋಡಿ, ಪ್ರಥಮ ಪುರುಷ ಸರ್ವನಾಮ ಏಕವಚನ, ಉತ್ತಮ ಪುರುಷ ಸರ್ವನಾಮ ಏಕವಚನದಲ್ಲಿ ನಾನು, ಬಹುವಚನದಲ್ಲಿ ನಾವು. ಮಧ್ಯಮ ಪುರುಷ ಸರ್ವನಾಮ ಏಕವಚನದಲ್ಲಿ ನೀನು, ಬಹುವಚನದಲ್ಲಿ ನೀವು. ಪ್ರಥಮ ಪುರುಷ ಸರ್ವನಾಮ ಏಕವಚನದಲ್ಲಿ ಅವನು, ಅವಳು, ಅದು. ಬಹುವಚನದಲ್ಲಿ ಅವರು, ಅವರು, ಅವು. ಇವೆಲ್ಲ ನೆನಪವಲ್ಲ? ಇವೆಲ್ಲ ನೆನಪವಂತ ಕೂಡ ಬೋರ್ಡ್ ಮೇಲೆ ಬರಲ್ಲ ನಾನು. ಓಕೆ, ಇದಕ್ಕೆ ನಾವೇನಂತ ಕರಿತೀವ್ರಿ? ಪ್ರಥಮ ಪುರುಷ ಸರ್ವನಾಮ ಅಂತ ಕರಿತೀವಿ. ನೋಡಿ, ಮೊದಲಿಗೆ ಉದಾಹರಣೆ ನೋಡೋಣ. ಇಲ್ಲಿ ಬರೆಯುತ್ತಾನೆ ಅನ್ನುವ ಕ್ರಿಯಾಪದದ ಮೂಲ ರೂಪ ಬರೆ. ಇದಕ್ಕೆ ನಾವೇನಂತೀವ್ರಿ? ಧಾತು. ಇದಕ್ಕೊಂದು ಕಾಲಸೂಚಕ ಪ್ರತ್ಯಯ ಸೇರ್ಸೋಣ. ಯಾವುದು ಅಂತಂದ್ರೆ ಹೂವ. ಹೂವ ಅಂತ ಸೇರ್ಸೋಣ. ನೋಡಿ, ಕೃತ್ ಪ್ರತ್ಯಯ. ಕೃತ್ ಪ್ರತ್ಯಯ ಅ. ಕೃತ್ ಪ್ರತ್ಯಯ ಯಾವುದು? ಅ. ಏನಾಗುತ್ತಿದು? ಏನಾಗುತ್ತಿದು? ಬರೆಯುವ, ಬರೆಯುವ, ಬರೆಯುವ. ನೋಡಿ, ಕೃದಂತ ಯಾವಾಗಲೂ ಅಪೂರ್ಣ ಕ್ರಿಯೆಯನ್ನ ಸೂಚಿಸ್ತದೆ ಅಂತ ಆ ಪಾಯಿಂಟ್ ನಿಮ್ ತಲೆ ಒಳಗಿರ್ಬೇಕು. ಕೃದಂತ ಯಾವಾಗಲೂ ಅಪೂರ್ಣ ಕ್ರಿಯೆಯನ್ನ ಸೂಚಿಸ್ತದೆ. ನೋಡಿ, ಈ ಕೃದಂತಕ್ಕೆ ಯಾವುದಾದರೊಂದು ಪ್ರಥಮ ಪುರುಷ ಸರ್ವನಾಮ ಅಂತ ಕರೀತಾನೆ. ಈಗ ಉದಾಹರಣೆಗೆ ನಾವಿದಕ್ಕೆ ಅವನು ಅಂತ ಸೇರಿಸ್ತೀವಿ ಅಂತ ತಿಳ್ಕೊಳ್ಳಿ. ಇದು ಏನಾಗತ್ತಿದು? ಏನಾಗತ್ರಿ? ಬರೆಯುವವನು. ಏನಾಗತ್ತೆ? ಬರೆಯುವವನು. ಬರೆಯುವವನು ಅನ್ನತಕ್ಕಂಥದ್ದು ಕೃದಂತ ನಾಮ. ಬರೆಯುವವನು ಅನ್ನತಕ್ಕಂಥದ್ದೇನು? ಕೃದಂತ ನಾಮ. ನೋಡಿ, ಒಂದು ಕೃದಂತ ನಾಮ ಆಗ್ಬೇಕು ಅಂತಂದ್ರೆ ಅದ್ರೊಳಗೆ ಏನೇನಿರ್ಬೇಕು? ಮೊದಲು ಧಾತು ಇರಬೇಕು, ಅದಕ್ಕೆ ಕಾಲಸೂಚಕ ಪ್ರತ್ಯಯ ಸೇರ್ಬೇಕು, ಅದಕ್ಕೆ ಕೃತಿ ಪ್ರತ್ಯಯ ಸೇರ್ಬೇಕು. ಧಾತು, ಕಾಲಸೂಚಕ ಪ್ರತ್ಯಯ, ಕೃತ್ ಪ್ರತ್ಯಯ ಮೂರು ಸೇರಿದಾಗ ಏನ್ ರೆಡಿ ಆಗ್ತದ? ಕೃದಂತ ರೆಡಿ ಆಗ್ತದೆ. ಈ ಕೃದಂತಕ್ಕೆ ಯಾವ್ದಾದ್ರು ಪ್ರಥಮ ಪುರುಷ ಸರ್ವನಾಮ ಸೇರಿಸಿದಾಗ ಕೃದಂತ ನಾಮವಾಗಿ ಬದಲಾಗ್ತದೆ. ನೋಡಿ, ಇಷ್ಟು ಸೂತ್ರ ನೆನಪೊಳಗೆ ಇಟ್ಕೊಂಡ್ರಿ ಅಂತಂದ್ರೆ ಕೃದಂತ ನಿಮ್ಗೆ ಅರ್ಥ ಆದಂಗ. ನೀವು ಬೇರೆ ಬೇರೆ ಪುಸ್ತಕಗಳು ಒಂದ್ ಸಾರಿ ತೆಗೆದು ನೋಡ್ರಿ, ನಿಮ್ಗೆ ಅರ್ಥನೇ ಆಗಲ್ಲ, ತಲೆ ಕೆಟ್ಟಂಗ ಆಗ್ತದೆ ಕೃದಂತ ಮತ್ತು ತದ್ದಿತಾಂತದ ಬಗ್ಗೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಉದಾಹರಣೆಗಳು ನೋಡೋಣ. ನೋಡಿ, ಓದು.
ಅಧಿಕ್ ವ ಅಧಿಕ್ ಅ ಏನಾಗತ್ರಿ ಇದು ಓದುವ ಓದುವ ಅಂತ ಆಯ್ತು. ಹೌದಾ? ಓದುವ ಅನ್ನತಕ್ಕಂಥದ್ದು ಏನು ಕೃದಂತ. ಈ ಕೃದಂತದೊಳಗೆ ಏನೇನದ ರೀ? ಧಾತು ಅದ, ಕಾಲಸೂಚಕ ಪ್ರತ್ಯಯ ಅದ, ಕೃತ ಪ್ರತ್ಯಯ.